ಹಲೋ ಹಾಯ್ ರೈತ ಬಾಂಧವರೇ, ಇವತ್ತೊಂದು ನಿಮಗೆ ಮಲ್ಟಿ ಕ್ರಾಪ್ ದಸ್ಮೇಶ್ ಕಂಪನಿಯ ರುಸ್ತಮ್ ಥ್ರೆಸರ್. ಇದರಲ್ಲಿ 445 ಮಾಡಲ್ ಏನಿದೆಯಲ್ಲ, ಇದು 2024-25ರಿಂದ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಹೈ ಕ್ವಾಲಿಟಿ ಹಾಗೂ ಹೈ ಸ್ಪೀಡ್ ಮಿಷಿನ್ ಅಂತ ಪ್ರಸಿದ್ಧವಾಗಿದೆ. ಇದರಲ್ಲಿ ಎಷ್ಟೋ ಕಂಪ್ನಿಗಳು ಮಿಷಿನು ರೀಸೇಲ್ ಮಾಡಿ ನಮ್ಮ ಮಿಷಿನ್ ಓದ್ತಕ್ಕಂಥ ರೈತರುಗಳು ರಿಸಲ್ಟ್ ಕೊಟ್ಟು ಅವರೇ ನನಗೆ ವಿಡಿಯೋ ಮಾಡ್ತಕ್ಕಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಳಿಸ್ತಾ ಇದ್ದೇನೆ. ಜಾಸ್ತಿಯಾಗಿ ನಮ್ಮ ಮಿಷಿನ್ಗಳು ಗುಲ್ಬರ್ಗ ಹಾಗೂ ಬಿಜಾಪುರ, ಬಾಗಲಕೋಟೆ, ಸವದತ್ತಿ, ಗದಗ್ ಹಾಗೂ ರಾಣೆಬೆನ್ನೂರು ಹಾಗೂ ಬಳ್ಳಾರಿ ಇಷ್ಟು ಜಾಗಗಳಲ್ಲಿ ಏನೈತಲ್ಲ ಹೈ ಸ್ಪೀಡ್ ಮಿಷನ್ ನಡೆದು ಪ್ರಸಿದ್ಧ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ರೈತರು ನನಗೊಂದು ಸಣ್ಣ ವಿಡಿಯೋಗಳನ್ನು ಮಾಡಿ ಕಳಿಸಿದ್ದಾರೆ. ಅದೇ ವಿಡಿಯೋಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ಲಾಸ್ಟದಲ್ಲಿ ಪ್ರತಿಯೊಂದು ಇದ್ರ ಸೆಟ್ಟಿಂಗ್ನು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಸೆಟ್ಟಿಂಗ್ನು ನೀವು ನೋಡ್ಕೋಬೋದು. ಈ ಮಿಷಿನ್ ಯಾವ ಥರ ಈ ಸಿಸ್ಟಮ್ ಇದೆ ಅನ್ನೋದನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅದೇ ಥರನಾಗಿ ನಿಮಗೆಲ್ಲ ಗೊತ್ತಿರ್ತಕ್ಕಂತಹ ನಮ್ಮ ಶೋರೂಮ್, ಕರ್ನಾಟಕದಲ್ಲಿ ಪ್ರಸಿದ್ಧವಾದಕ್ಕಂತಹ ಶೋರೂಮ್ ಆದರೆ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್, ಅರ್ಜುನ್ಗಿ, ಬಿಜಾಪುರದಿಂದ ಜಂಪಂಡಿ ಹೋಗುವ ರಸ್ತೆಯಲ್ಲಿ ಅರ್ಜುನ್ಗಿ ಎಂಬ ಗ್ರಾಮದಲ್ಲಿ ಈ ಹಲವಾರು ನಯ ಟೆಕ್ನಾಲಜಿ ಇರ್ತಕ್ಕಂತಹ ಮಿಷಿನ್ಗಳನ್ನು ಮೋಡಿಫೈಡ್ ಮಾಡಿ ಕೊಡಲಾಗುತ್ತದೆ. ರೈತ ಬಾಂಧವರೇ, ಬನ್ನಿ ಈಗೊಂದು ನಿಮಗೆ ತೊಗರಿ ಹೊಡೆಯುವಂತಹ ರಾಶಿ ಮಾಡ್ತಕ್ಕಂತಹ ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಯಾವುದೇ ಮಿಷಿನ್ ಆಗಲಿ ತೊಗರಿ ಹೊಡಿತಾ ಒಂದು ಸ್ವಲ್ಪ ದಮ್ಮ ಕಟ್ಟಿದ್ರೆ ನಿಂತು ಬಿಡುತ್ತೆ. ಯಾಕೋ ಅಂದರೆ ಒಳಗಡೆ ಬ್ಲೇಡ್ ಕಮ್ಮಿ ಇಟ್ಟಿರ್ತಾರೆ. ನಮ್ಮ ಮಿಷಿನ್ದಲ್ಲಿ 216 ಬ್ಲೇಡ್ ಕೊಟ್ಟಿದ್ದೀವಿ. ಅದೇ ಥರನಾಗಿ 4 ವೇಟ್ ವೀಲ್ ಕೊಟ್ಟಿದ್ದೀವಿ. ಈ ಕಾರಣ ಏನೈತಲ್ಲ, ಮಿಷಿನ್ ಯಾವುದೂ ಲೋಡ್ ಬರೋಂಗಿಲ್ಲ, ಆರಾಮ್ ಈಜಿ ನಡೆಯುತ್ತೆ. ಹಾಗೂ ಬ್ಲೇಡ್ ಜಾಸ್ತಿ ಇರ್ತಕ್ಕಂಥದ್ರಿಂದ ತೊಗರಿ ಜಲ್ದಿ ಈಜಿ ರಾಶಿ ಆಗುತ್ತೆ. ಈಗಿನ ನೋಡ್ತಾ ಇದ್ರೆ ನಿಮಗೆ ಜೋಳದ ರಾಶಿ ಎಷ್ಟು ಕ್ಲಿಯರ್ ಇದೆ, ಯಾವ ಥರ ಬಂದಿದೆ ಅಂತ ಹೇಳಿ ನಾನೇನು ಹೇಳೋಂಗಿಲ್ಲ, ನೀವೇ ಇಲ್ಲಿ ಕದ್ದಾಗಿ ನೋಡ್ಬೋದು. ಅದೇ ಥರನಾಗಿ ಈ ವಿಡಿಯೋನ ನೀವು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಏನು ರಿಸಲ್ಟ್ ಇದೆ ಅನ್ನೋದು. ನೋಡಿದ್ರಲ್ಲ ರೈತ ಬಾಂಧವರೇ, ಈಗ ಇದು ಬೆಂಗಳೂರಿನಿಂದ ಕಳ್ಸಿರ್ತಕ್ಕಂಥ ರೈತರು ನಮ್ಮ ಮಿಷಿನ್ ಅವ್ರ ಕೈಲೇ ಯಾವುದೋ ಒಂದು 2-3 ಕಂಪ್ನಿ ಹೊಡಿತಿದ್ರಂತೆ. ಅವರು ಅದನ್ನು ರೈತಲ್ಲಿ ಮಾಡಿ ನಮ್ಮ ಕಂಪ್ನಿ ಮಿಷಿನ್ ಹೋದು ಅವರು ಬೆಂಗಳೂರದಲ್ಲಿಯೇ ಆಯ್ ಮಿಷಿನ್ ಮಿಷಿನ್ ಹೊಡಿತಕ್ಕಂಥವ್ರಾಗಿದ್ದಾರೆ. ಅವ್ರಿಗೆ ಕ್ಲಾರಿಟಿ ಇದೆ. ಇದು ಕಡ್ಲಿ ಮಿಷಿನ್ ನೋಡಿ, ಕಡ್ಲಿ ಯಾವ ಥರ ಬರ್ತಾ ಇದೆ. ನಿಮ್ಮ ಹತ್ರ ಜಾಸ್ತಿ ಲೇಬರ್ ಇದ್ದರೆ ಇದ್ರಾಗ ಹೈ ಸ್ಪೀಡ್ ಲೋ ಸ್ಪೀಡ್ ಎರಡು ಆಪ್ಷನ್ ಇದೆ. ಹಾಯ್ಗೆರ ಹೊಡಿಬೋದು, ಏನು ತಕ್ಕಂಥ ಹಾಯ್ಗೆರ ಲೋಗೆರ ಬರುತ್ತೆ ಅಂತ ಅಲ್ಲ. ನಮ್ಮ ರಾಶಿ ಮಿಷಿನ್ನಲ್ಲಿ ಹಾಯ್ಗೆರ ಲೋಗೆರ ಇಟ್ಟಿದ್ದೀವಿ. ನೋಡಿರಿ ಎಷ್ಟು ಕ್ಲಿಯರಿಟಿ ಇದೆ. ಯಾವುದೋ ಒಂದು ಕಾಳು ಕಟ್ ಆಗ್ತಾ ಇಲ್ಲ, ಯಾವುದೋ ಒಂದು ಧಾನ್ಯ ಇದು ಆಗ್ತಾ ಇಲ್ಲ, ಎಷ್ಟು ಕ್ಲಿಯರಿಟಿ ಬರ್ತಾ ಇದೆ. ಅದ್ರಾಗ ಒಂದು ಮಣ್ಣು ಕಾಳು ಹೋಗುವಂಥ ಸೈಡ್ ಇದೆ ನಮ್ಮ ಕಡೆ. ಈ ತೊಗರಿ ಏನೈತಲ್ಲ, ಒಂದು ತಾಸಿಗೆ 22 ಕ್ವಿಂಟಲ್ದಿಂದ 25 ಕ್ವಿಂಟಲ್ವರೆಗೂ ರಿಸಲ್ಟ್ ಬಂದಿದೆ. ಕಡ್ಲಿ ಏನೈತಲ್ಲ, ಒಂದು ತಾಸಿಗೆ 38 ಕ್ವಿಂಟಲ್ದಿಂದ 44 ಕ್ವಿಂಟಲ್ವರೆಗೂ ಕಡ್ಲಿಗಳನ್ನು ರಿಸಲ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಊರೂರು ಅಡ್ಡಾಡಿ ರಾಶಿ ಮಾಡ್ತಕ್ಕಂತಹ ರೈತರು ಏನಿದ್ದೀರಲ್ಲ, ಅವರಿಗೆ ಹೈ ಸ್ಪೀಡ್ ಮಿಷಿನ್ ಅಂದರೆ ಇದು ಒಂದೇ ಕರ್ನಾಟಕದಲ್ಲಿ. ಯಾಕಪ್ಪ ಅಂದರೆ ನೀವು ಊರು ಬಿಟ್ಟು ಹೋಗಿರ್ತೀರಾ, ಏನೋ ಅಂಥ ರೈತರುಗಳು ಏನು ಮಾಡ್ತಾರೆ, ಜಾಸ್ತಿ ಲೇಬರ್ ಇಟ್ಕೊಂಡು ಅವರು ಹೈ ಸ್ಪೀಡಲ್ಲಿ ನಡ್ಸಕ್ಕೆ ಹೋಗುತ್ತಾರೆ. ಆಗ ಈಗೆಲ್ಲ ಸ್ಲೋ ಮಿಷಿನ್ ಇರೋ ಕಾರಣಕ್ಕಾಗಿ ರೈತರು ಎಷ್ಟೇ ಸ್ಪೀಡ್ ಹಾಕಿದ್ರು ನಡೆಯೋಂಗಿಲ್ಲ. ಆದ ಕಾರಣ ನಮ್ಮಲ್ಲಿ ಆ ಆಪ್ಷನ್ ನಿಮ್ಗೆ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಎಷ್ಟು ಆದಷ್ಟು ಮಟ್ಟಿಗೆ ನೀವು ಸ್ಪೀಡು ಹೊಡಿಬೋದು. ಬನ್ನಿ ರೈತ ಬಾಂಧವರೇ, ಇದರಲ್ಲಿ ನಿಮ್ಗೆ ಪ್ರತಿಯೊಂದು ನಟ್ ಮೊದಲು ಮಾಡಿ ಸೆಟ್ಟಿಂಗನ್ನು ಯಾವ ಥರ ಇದೆ, ಏನೇನು ಫೆಸಿಲಿಟಿ ಇದೆ ಅನ್ನೋದನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ ನೋಡ್ಕೊಳ್ರಿ. ನೆಕ್ಸ್ಟ್ ಈ ಸೆಟ್ಟಿಂಗ್ ಮುಗಿದ ತಕ್ಷಣ ನಿಮಗೆ ಮುಂದೆ ಮತ್ತೆ ಸ್ವಲ್ಪ ವಿಡಿಯೋಗಳನ್ನು ತೋರಿಸ್ತೀನಿ. ದಸ್ಮೇಶ್ ರುಸ್ತಮ್ ಥ್ರೆಸರ್, ಇದು DR445. ಇದು 45 HP ಇಂದ 55 HP ಮಿಷಿನ್ ಬರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಫುಲ್ ಡೀಟೇಲ್ಸ್. ಇದರಲ್ಲಿ ಸ್ಪೀಡ್ ನಿಮಗೆ ಮುಂದ್ಗಡೆ 4 ಸ್ಪೀಡ್ ಬರುತ್ತೆ. ಫ್ಯಾನ್ ಸ್ಪೀಡು. ಆನಂತರ ನೀವು ಲೈಟಿಂಗ್ ಫಿಟ್ಟಿಂಗ್ ಮಾಡ್ಕೋಬೋದು. ಲೈಟ್ ಏನಾದ್ರು ಹಚ್ಚಿದ್ರೆ ಇದರ ಲೈಟ್ ಕನೆಕ್ಷನ್ ಕೊಟ್ಟರೆ ಇಲ್ಲಿ ಟ್ಯಾಕ್ಟರ್ ಬ್ಯಾಟ್ರಿ ಕೊಟ್ಟು ನೀವು ಲೈಟನ್ನು ಯೂಸ್ ಮಾಡ್ಕೋಬೋದು. ನೈಟ್ ಹೊಡಿತಕ್ಕಂಥ ರೈತರು ಇದನ್ನು ಯೂಸ್ ಮಾಡ್ಬೋದು. ಅದೇ ಥರವಾಗಿ ನಿಮಗೆ ಕಟ್ರಸು 3 ಕಟ್ರ್ ಎಕ್ಸ್ಟ್ರಾ ಕೊಡ್ತಾರೆ. ಒಂದು ಡ್ರಮ್ನಲ್ಲಿ ಇರುತ್ತೆ. ಇವು 3, 1, 2, 3 ಎಕ್ಸ್ಟ್ರಾ ಕೊಡ್ತಾರೆ. ಇದರಲ್ಲಿ ನಿಮಗೆ ತೊಗರಿ, ಗೋಧಿ, ಕಡ್ಲಿ, ಜೋಳ, ಸಜ್ಜಿ, ಸೋಯಾಬೀನ್ ಹೆಸರು ಹುರಿದು ರಾಶಿ ಮಾಡ್ಕೋಬೋದು. ಅದೇ ಥರನಾಗಿ ನೀವು ಬೆಲ್ಟ್ ಚೇಂಜ್ ಮಾಡೋಕ್ಕೆ ಈಗ ಕಂಪ್ನಿಯವರು ಈಜಿ, ಬರೀ ಇದನ್ನು ನೀವು ತೆಳಗೆ ಪ್ರೆಸ್ ಮಾಡಿದರೆ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಪೈಲೆಲ್ಲ ಓಲ್ಡ್ ಮಾಡಲ್ ಇತ್ತು, ನಟ್ಟುಗಳನ್ನೆಲ್ಲ ನೀವು ಬಿಚ್ಚಿ ಮಾಡ್ಕೋಬೇಕಾಗಿತ್ತು. ಈಗ ಹಾಗಿಲ್ಲ, ಎಲ್ಲ ಒಂದು ನಿಮಿಷದಲ್ಲೇ ನೀವು ಚೇಂಜ್ ಮಾಡ್ಕೋಬೋದು. ಅದೇ ಥರವಾಗಿ ಫಿಲ್ಟ್ರ್, ಇಲ್ಲಿ ನೀವೇನಾದ್ರು ಕಾಳ ಕಡ್ಡಿ ಬರ್ತಾಯಿದ್ರೆ ತೆಳಗ ಮ್ಯಾಗ ಮಾಡ್ಕೋಬೋದು, ಅಲ್ಲಿಂದ ಫಿಲ್ಟ್ರ್ ಆಗುತ್ತೆ. ಅದೇ ಥರನಾಗಿ ಇಲ್ಲಿ ವೇಟ್ ವೀಲ್ 1, ಈ ಫ್ಯಾನ್ ಒಳಗಡೆ ಇಲ್ಲೊಂದಿದೆ 2, ಇಲ್ಲಿ ಒಂದು 3, ಆಚೆ ಕಡೆ ಒಂದು 4. ಇದು 4 ವೇಟ್ ವೀಲ್ ಉಳಕ್ಕಂಥ ರಾಶಿ ಮಿಷನ್. ಇದರಲ್ಲಿ ಯಾಕೆ 4 ಮಾಡಿದ್ದಾರೆ ಅಂದರೆ, ಈಗ ಟ್ಯಾಕ್ಟ್ರಿಗೆ ಲೋಡ್ ಬರಬಾರ್ದು, ಡಿಸೇಲ್ ಉಳಿತಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಥರ ಮಾಡಿದ್ದಾರೆ.
ಅದೇ ಥರನಾಗಿ ಇದರಲ್ಲಿ ನಿಮಗೆ 2 ಸ್ಟೆಪ್ಪು. ಈಗೇನು ನೀವು ತೊಗರಿ ಹೊಡಿತಿರ್ತೀರಿ, ಏನು ಹೊಡಿತೀರಿ, ಇದರಲ್ಲಿ ದಮ್ ಕಡ್ಡಿ ಬರುತ್ತೆ, ಇದನ್ನು ನೀವು ಹೊರಗಡೆ ಬಿಡ್ಬೋದು. ಅದೇ ಥರ ಇದರಾಗಿ ಒಂದೊಂದು ಗೊಂಡಿ ಬರುತ್ತೆ, ಅದನ್ನು ನೀವು ರಿಟರ್ನ್ ಪೈಪಿಗೆ ಹೋಗುತ್ತೆ. ಅಲ್ಲಿಂದ ಒಂದೊಂದು ಕಾಳು ಬಂದರೆ ಒಟ್ಟಿನಲ್ಲಿ ರಿಟರ್ನ್ ಪೈಪಿಗೆ ಹೋಗಿ ರಿಟರ್ನ್ ಪೈಪಿಂದ ನಿಮಗೆ ಹೊಳೆ ಡ್ರಮ್ಮಿಗೆ ಯೂಸ್ ಆಗುತ್ತೆ. ಸೆಕೆಂಡ್ ಇಲ್ಲಿ ಏನೈತಲ್ಲ, ಈಗ ಕಡ್ಚಿಗೆ ಆಡಿಸ್ತಿದ್ರು ಪೈಲು ಒಳಗಡೆ ಇದು ಪ್ಯಾಕ್ ಆಗುತ್ತೆ ಅಂತ, ಈಗೆಲ್ಲ ಅದು ಆಟೋಮೆಟಿಕ್ ಇದೆ, ತಾನೇ ತಿರುಗುತ್ತೆ, ನಿಮ್ಮನ್ನು ಕಡ್ಸಿಗೆ ಆಡಬೇಕಂತ ಅವಶ್ಯಕತೆ ಇಲ್ಲ. ಅದೇ ಥರ BKT ಟೈರ್, BKT ಕಂಪ್ನಿ ಟೈರ್ ಸಿಗುತ್ತೆ ನಿಮಗೂ ಗೊತ್ತಿದೆ ಕಾಸ್ಟ್ಲಿ ಎಷ್ಟು ಅಂತ ಹೇಳಿ ಇದ್ರದ್ದು. ಆದ ಕಾರಣ ಕಂಪ್ನಿಯವರು ಯಾವುದರಲ್ಲಿನೂ ಕಮ್ಮಿ ಮಾಡಿಲ್ಲ, ಇದರಲ್ಲಿ BKT ಟೈರ್ ಕೊಟ್ಟಿದ್ದಾರೆ. ಅದೇ ಥರನಾಗಿ ಇಲ್ಲಿ ನಿಮಗೆ ಚೈನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪೈಲೆ ಇದ್ರ ಬೆಲ್ಟ್ ಇತ್ತು, ಡೀಲಾಗಿ ಬೆಲ್ಟ್ ಹರಿತಾವ ಅನ್ನೋ ಕಾರಣಕ್ಕಾಗಿ ಇದ್ರ ಚೈನ್ ಸಿಸ್ಟಮ್ ಕೊಟ್ಟಿದ್ದಾರೆ. ಪೈಲೆ ಆ ಮುಂದ್ಗಡೆ ಸೈಡ್ ಬರ್ತಿತ್ತು, ಅದು ಲೋಡ್ ಬಿದ್ದ ತಕ್ಷಣ ಬೆಲ್ಟ್ ಲೂಸಾಗಿ ಹರಿತಿತ್ತು, ಆದ ಕಾರಣಕ್ಕಾಗಿ ಈ ಸೈಡ್ ಕೊಟ್ಟು ಇಲ್ಲೇ ಚೇಂಜ್ ಮಾಡಿದ್ದಾರೆ. ಅದೇ ಥರನಾಗಿ ಇಲ್ಲೇ ನಿಮಗೊಂದು ಗೇರ್ ಬಾಕ್ಸ್ ಇದೆ, ಇದು ಹೈ ಸ್ಪೀಡ್ ಹಾಗೂ ಲೋ ಸ್ಪೀಡನ್ನು ಗೇರ್ ಬಾಕ್ಸ್ ಮಾಡ್ಬೋದು. ಇದರಾಗ ರಿವರ್ಸ್ ಫಾರ್ವರ್ಡು ಇರುತ್ತೆ, ಹೀಗೆ ನೀವು ಜಗ್ಗಿದ್ರೆ ರಿವರ್ಸ್ ಆಗುತ್ತೆ, ಇದನ್ನು ಬಿಟ್ಟರೆ ಫಾರ್ವರ್ಡ್ ಆಗುತ್ತೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ ಟೋಕರಿ, ಇದು 5 ಫೀಟ್ ಟೋಕರಿ ಬರುತ್ತೆ. ಇದರಲ್ಲಿ ಬ್ಲಡ್ ಏನಿದೆ ಅಲ್ಲ, ನೀವು ಮಾಲ್ ಜಾಸ್ತಿ ಹಾಕಿದರೆ ಅದು ಜಂಪಿಂಗ್ ಇರುತ್ತೆ, ಉಪ್ಪರ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರುತ್ತೆ, ಜಂಪಿಂಗ್ ಚೈನ್ ಸಿಸ್ಟಮ್ ಅಂತಾರೆ ಇದಕ್ಕೆ. ಅದೇ ಥರನಾಗಿ ಏನಾದ್ರು ಟ್ರ್ಯಾಕ್ಟರ್ ಲೋಡ್ ಆದರೆ ಇದನ್ನು ನೀವು ಹ್ಯಾಂಡಲ್ ಮೇಲ್ಗಡೆ ಮಾಡ್ಕೋಬೋದು. ಈ ಥರನಾಗಿ ಅಲ್ಲಿ ಓಪನ್ ಆಗುತ್ತೆ, ಅಲ್ಲಿಂದ ಹೊರಗಡೆ ಇಲ್ಲಿ ಬೀಳುತ್ತೆ, ಈ ಥರ ಕೆಳಗಡೆ ಬೀಳುತ್ತೆ, ಮತ್ತು ಇಲ್ಲಿಂದ ರಿಟರ್ನ್ ಬಂದು ಮಿಷಿನ್ ನಡೆಯುತ್ತೆ. ಅದೇ ಥರನಾಗಿ ಇಲ್ಲಿ ನಿಮಗೆ ಲೈಟ್ ಸಿಸ್ಟಮು ಇದೆ, ಕನೆಕ್ಷನ್ ಕೊಟ್ಕೋಬೋದು, ಎಲ್ಲ ಫಿಟ್ಟಿಂಗ್ ಇದೆ ಆಲ್ರೆಡಿ. ಕಂಪ್ನಿಯವರು ಇಲ್ಲಿ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಕಟ್ರ್ ಹಾಫ್ ಕಟ್ರ್ ಮಾಡ್ಕೊಳ್ಳೋಕ್ಕೆ, ಕೆಳಗಡೆ ಕಟ್ರನ್ನ ಬಂದ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮೇಲ್ಗಡೆ ಮಾಡ್ಕೋಬೇಕು. ಇದೇ ಥರನಾಗಿ ಅಲ್ಲೊಂದಿದೆ ನೋಡಿ ಹ್ಯಾಂಡಲ್, ಈ ಹ್ಯಾಂಡಲ್ನ ಮೇಲ್ಗಡೆ ಮಾಡಬೇಕು ಅಂದ್ಬೇಕೇ ಕಟ್ರು ಬಡ್ಡೆಗೆ ಪ್ಯಾಕ್ ಆಗುತ್ತೆ. ಅದರದಿಂದ ನಿಮಗೆ ಪೌಡ್ರ್ ಮಾಡೋಕ್ಕೆ ಜಾಸ್ತಿ ಅವಶ್ಯಕತೆ ಆಗುತ್ತೆ. ಮತ್ತು ಇನ್ನೊಂದು ಈಗ ಈ ಆಪ್ಷನ್ ಒಂದು ಕೊಟ್ಟಿದ್ದಾರೆ ನಿಮಗೆ ಮೇಲ್ಗಡೆ, ಪೈಲು ನಟ್ ಬೋಲ್ಟು ಟೈಟ್ ಮಾಡಿದರೆ ಕಟ್ರ್ ಮೇಲ್ಗಡೆ ಹೋಗ್ತಿತ್ತು ಬ್ಲೇಡಿಗೆ ಸಮ ಆಗೋಕ್ಕೆ. ಈಗ ಅವರು ಒಂದು ಹ್ಯಾಂಡಲ್ ಕೊಟ್ಟುಬಿಟ್ಟಿದ್ದಾರೆ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಒಳಗಡೆ ಏನು ತೆಗೆದ ಅವಶ್ಯಕತೆ ಇಲ್ಲ, ಇಲ್ಲೇ ನೀವು ಮ್ಯಾಗ ತೆಳಗೆ ಮಾಡಿದರೆ ಕಟ್ರ್ ಮ್ಯಾಗ ತೆಳಗೆ ಹೋಗುತ್ತೆ. ಕಟ್ರ್ ಓಪನ್ ಮಾಡೋದಕ್ಕೆ 2 ನಿಮಗೆ ಲಾಕ್ ನಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿರಿ, ಇವೇ ಲಾಕ್ ನಟ್, ಇದು ಒಂದು ಅದೊಂದು. ಅವ್ನು ತೆಗೆದ್ರೆ ಅದನ್ನು ನೀವು ಹ್ಯಾಂಡಲ್ ಓಪನ್ ಮಾಡಿಬಿಟ್ರೆ ಕಟ್ರ್ ಓಪನ್. ಅಲ್ಲಿಂದ ನೀವು ಕಟ್ರ್ ತೆಗಿಬೇಕಾದ್ರೆ ಇದನ್ನು ಲಾಕ್ ಕೊಟ್ಟಿದ್ದಾರೆ, ಇದನ್ನು ಹಿಂಗೆ ಮಾಡಿ ಇದು ಹೊರಗಡೆ ಜಗ್ಗಿದ್ರೆ ಕಟ್ರ್ ಓಪನ್ ಆಗಿಬಿಡುತ್ತೆ. ಅದೇ ಥರನಾಗಿ ಇಲ್ಲಿ 3 ಸ್ಪೀಡ್ ಇವೆ. ಕಟ್ರದಲ್ಲಿ ಏನಾದರೂ ನೀವು ಸ್ಪೀಡ್ ಹೊಡಿಬೇಕಾದ್ರೆ ಇದು ಹೈ ಸ್ಪೀಡು, ಲೋ ಸ್ಪೀಡು, ಅದಕ್ಕಿಂತಲೇ ಇದು ಲೋ ಸ್ಪೀಡು, ಇದು ಮೀಡಿಯಮ್ ಸ್ಪೀಡ್ ಇರುತ್ತೆ. ಅಂದರೆ ಟೋಟಲ್ 3 ಸ್ಪೀಡ್ ಇರುತ್ತೆ ಇದರಲ್ಲಿ ನಿಮಗೆ. ಗೇರ್ ಬಾಕ್ಸ್ನಲ್ಲಿ ಆಯಿಲ್ ಏನಾದರೂ ಆದರೆ ನೀವು ಹೊರಗಿಂದನೇ ಹಾಕ್ಬೋದು, ಎಲ್ಲ ಹೊರಗಿನ ಸಿಸ್ಟಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದೇ ಥರನಾಗಿ ಇಲ್ಲಿ ನಿಮಗೆ ಒಂದು ಹೊಸ ಮಾಡೆಲ್ ಮಾಡಿದ್ದಾರೆ. ಈಗ ಅಲ್ಲಿ ನಟ್ ಬೋಲ್ಟನ್ನು ನೀವು ಮೇಲ್ಗಡೆ ಮಾಡಿದರೆ, ಈ ಹ್ಯಾಂಡಲ್ಲ ಕೆಳಗಡೆ ಮೇಲ್ಗಡೆ ಮಾಡಿದರೆ ನಿಮಗೆ ಫ್ಯಾನಿನ ಕೆಪಾಸಿಟಿ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಇಲ್ಲಿ ನಿಮಗೆ ಹವಾ ಕಮ್ಮಿ ಹೆಚ್ಚು ಮಾಡೋಕ್ಕೆ ಒಂದು ಹ್ಯಾಂಡಲ್ ಸ್ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೀವು ಹವಾ ಮೇಲೆ ಕೆಳಗಡೆ ಮಾಡಿಕೊಟ್ಟಿದ್ದಾರೆ. ಇದೇನಿದೆಲ್ಲ 5 ಇಂಚಿನ ಕಟೋರಿ ಇರುತ್ತೆ ಇದರಲ್ಲಿ, ನೀವು ಯಾವುದಾದ್ರು ಬೆಳೆಗಳನ್ನು ತೊಗೋಬೋದು. ಇದರಲ್ಲಿ 3 ಚಾನಿಗೆಗಳು ಇರ್ತವೆ, ಒಂದು ಮಣ್ಣಿನ ಚಾನಿಗೆ, ಒಂದು ನೆಕ್ಸ್ಟ್ ಕಾಳಿಂದು, ಒಂದು ಫಿಲ್ಟ್ರು, 3 ಇರ್ತವೆ. ಇದೇ ಥರನಾಗಿ ಇದು ದೊಡ್ಡ ಮಾಡಲು, ಇದು ದೊಡ್ಡ ಮಾಡಲು, ಇದು ಸಣ್ಣ ಮಾಡಲು, ಚಿಕ್ಕ ಮಾಡಲು. ಅಂದರೆ 35 HP ಹಿಡ್ಕೊಂಡು 45 HP ತನಕ ಏನು ಟ್ರ್ಯಾಕ್ಟರ್ ಇರ್ತಾವಲ್ಲ ಅವರಿಗೆ ಈ ಮಾಡಲ್ ಬರುತ್ತೆ. ಅದರಲ್ಲಿ ಏನು ಚೇಂಜ್ಮೆಂಟ್ ಜಾಸ್ತಿ ಇಲ್ಲ. ಅದರಲ್ಲಿ ಮುಂದ್ಗಡೆ ಏನು ಈ ಸ್ಪೀಡ್ ಇತ್ತಲ್ಲ, ಇಲ್ಲಿ 4 ಸ್ಪೀಡ್ ಬರ್ತಿದ್ದು, ಇಲ್ಲಿ ಮಾತ್ರ 3 ಸ್ಪೀಡ್ ಇವೆ. ದೊಡ್ಡ ಮಿಷನ್ಗೆ 4 ಬರ್ತವೆ, ಇದರಲ್ಲಿ 3 ಬರುತ್ತೆ. ಬಾಕಿ ಸೇಮ್ ಸಿಸ್ಟಮು. ಇಲ್ಲೇನೋ ನಿಮಗೆ ವೇಟ್ ವೀಲ್ ಅದರಲ್ಲಿ 4 ಬರುತ್ತೆ, ಇದರಲ್ಲಿ 3 ಬರುತ್ತೆ. ಈ ಪ್ಯಾನ್ನಲ್ಲಿ 1 ಇದೆ, ಅಲ್ಲಿ 2 ಇವೆ. ಬಾಕಿ ಸೇಮ್ ಸಿಸ್ಟಮು. ಇದರಲ್ಲಿ ನಿಮಗೆ 2 ಆಪ್ಷನ್ ಕೊಟ್ಟಿದ್ದಾರೆ, ಕಚಡ ಹೊರಗೆ ಬರೋಕ್ಕೆ, ಚಾನ್ಗಿ ಇದರಲ್ಲಿ 3 ಇವೆ. ಹಾಗೂ ರಿಟರ್ನ್ ಪೈಪ್ ಎಲ್ಲ ಸೇಮ್ ಸಿಸ್ಟಮು, ಸೆಟ್ಟಿಂಗು ಸೇಮ್ ಇದೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ ಹೈ ಗೇರು, ಲೋ ಗೇರ್ ಆಪ್ಷನು ಇದೆ, ರಿವರ್ಸ್ ಫಾರ್ವರ್ಡ್ ಗೇರು ಇದೆ. ಇದರಲ್ಲಿ ಏನೈತಲ್ಲ 2 ಒಂದೇ ಕಡೆ ಗೇರ್ ಕೊಟ್ಟಿದ್ದಾರೆ. ಇದನ್ನು ನೀವು ಮ್ಯಾಗಿಲಿಂದು ಹೊಡಿಬೇಕಾದ್ರೂ ಇಲ್ಲೇ ಬರುತ್ತೆ, ನೀವು ರಿವರ್ಸ್ ಫಾರ್ವರ್ಡು ಇಲ್ಲೇ ಮಾಡ್ಕೋಬೋದು. ಅಲ್ಲಿ ಏನೈತಲ್ಲ ಆಚೆ ಕಡೆ ಇಟ್ಟಿದ್ದಾರೆ, ಈಚೆ ಕಡೆ ಸಪ್ರೇಟ್ ಮಾಡಿದ್ದಾರೆ. ಇಲ್ಲೇನೋ ಒಬ್ಬರಿಂದ ಆಪ್ರೇಟ್ ಆಗಲಿ ಅಂತೇಳಿ 2 ಈ ಕಡೆ ಮಾಡಿದ್ದಾರೆ. ಲೈಟ್ ಸೆಟ್ಟಿಂಗು ಕೊಟ್ಟಿದ್ದಾರೆ. ಅದೇ ಥರನಾಗಿ ಇದರಲ್ಲಿ ನಿಮಗೆ 2 ಸ್ಪೀಡ್ ಬರುತ್ತೆ, ಯಾಕೆಂದರೆ ಆ ಮಿಷನ್ದಲ್ಲಿ 3 ಸ್ಪೀಡ್ ಇತ್ತು, ಇದು ಸಣ್ಣ ಮಿಷನ್ ಇರೋ ಕಾರಣಕ್ಕೆ ಇದಕ್ಕೆ 2 ಸ್ಪೀಡ್ ಕೊಟ್ಟಿದ್ದಾರೆ. ಅದೇ ಥರನಾಗಿ ಕಟೋರಿಗೆ ಬಂದ್ ಮಾಡೋಕ್ಕೆ, ಇದು ಟೋಕರಿಗೆ, ಅವುಗೆ ಇದು ಎಲ್ಲ ಫಿಲ್ಟ್ರದ್ದು ಸೇಮ್ ಇದೆ, ಸೆಟ್ಟಿಂಗ್ ಎಲ್ಲ ಸೇಮು, ಸ್ವಲ್ಪ ಚಿಕ್ಕದಿರುತ್ತೆ ಇಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಮಿಷನ್ ಕೆಪಾಸಿಟಿ ಸಣ್ಣದಿರುತ್ತೆ. ನಿಮಗೆ ಟ್ರ್ಯಾಕ್ಟರ್ಗೆ ಯಾವ್ದು ಬೇಕಲ್ಲ ಅದೇ ಥರನಾಗಿ ಜಾಯಿಂಟು ಕೊಡ್ತಾರೆ. ನಿಮ್ದು ಯಾವ ಟ್ರ್ಯಾಕ್ಟರ್ ಇರುತ್ತೆ ಮೊದಲೇ ಹೇಳಬೇಕಾಗುತ್ತೆ. ಇದರಲ್ಲಿ ನಿಮಗೆ ಕಟ್ರಸ್ 1, 2, 3 ಕಟ್ರ್ ಕೊಡ್ತಾರೆ, ಒಂದು ಡ್ರಮ್ನಲ್ಲಿ ಇರುತ್ತೆ. ಇನ್ನೊಂದು ನೀವು ಚಾನಿಗೆ ಸ್ಪೀಡ್ ಮಾಡ್ಕೊತಿರ್ತೀರಿ, ರೈತರಿಗೆ ಗೊತ್ತಿಲ್ಲ ಚಾನಿಗೆ ಎಲ್ಲಿ ಸ್ಪೀಡ್ ಆಗುತ್ತೆ ಎಲ್ಲಿ ಅಂತೇಳಿ. ಈಗಿದೆ ನೋಡಿ ತೆಳಗಡೆ, ಇದರಲ್ಲಿ 1, 2, 3 ಸ್ಪೀಡ್ ಇವೆ, ಇಲ್ಲಿ 1, 2, 3 ಸ್ಪೀಡ್ ಇವೆ. ಇವತ್ತರ ನೀವು ಬೆಲ್ಟು ಇದು ಆ ಕಡೆ ಈ ಕಡೆ ಹಾಕ್ಬೋದು. ಅದೇ ಥರ ಇಲ್ಲ ಅಂದರೆ ಸ್ಪೀಡು ಬೆಲ್ಟ್ ಚೇಂಜ್ ಮಾಡಿದಂಗೆ ಸ್ಪೀಡ್ ಆಗುತ್ತೆ. ಅದೇ ಥರ ಇದೆಯಲ್ಲ, ಇದು ನೋಡಿರಿ, ಈ ನಟ್ಟನ್ನು ಉಸ್ತೀರಿ, ಹೌದಲ್ಲ? ಹಾಂ, ಈ ನಟ್ಟನ್ನು ಉಸ್ತೀರಿ. ಇಲ್ಲೊಂದು ಒಳಗಡೆ ಕಾಚ ಇದೆ ನೋಡಿರಿ, ಈ ಕಾಚ. ಹಾಂ, ಇದನ್ನು ಉಚ್ಚಿ ಇದರೊಳಗೆ ಇನ್ನೊಂದು ನಟ್ಟಿದೆ, ಅದನ್ನು ಡಿಲೇ ಮಾಡಿದರೆ ಇದನ್ನು ನೀವು ಈ ಕಡೆ ಜಕ್ಕೊಂಡು ಬಂದು
ಈ ದಂಡಿಗೆ ಸ್ಪೀಡ್ ಆಗುತ್ತೆ. ಎಷ್ಟು ಬೇಕಲ್ಲ ಅಷ್ಟು ನೀವು ಇಲ್ಲೇ ಇಟ್ಕೊಳ್ರಿ. ಪೂರ ಒಳಗಡೆ ಇಟ್ಟರೆ ಸ್ಲೋ ಆಗುತ್ತೆ. ಈ ಕಡೆ ದಂಡಿಗೆ ಬಂದಂಗೆ ಸ್ಪೀಡ್ ಆಗುತ್ತೆ. ಇದು DR 445 ಈ ಮಿಷನ್ದ ಪ್ಯಾನ್ಗಳು ಅಡ್ಜಸ್ಟೇಬಲ್ 1 2 3 4 ಸ್ಪೀಡ್ ಅದಾವೆ. ಪ್ಯಾನಿನ ಸ್ಪೀಡ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ದೊಡ್ಡ ಪುಲಿಗೆ ಹಾಕಿದ್ರೆ ಅಂದರೆ ಮೇಲ್ಗಡೆ ಸಣ್ಣ ಪುಲಿ ಇತ್ತಂದ್ರೆ ಅದು ಸ್ಪೀಡ್ ಜಾಸ್ತಿ ಆಕೈತಿ. ನಿಮ್ಗೆ ಎಷ್ಟು ಸ್ಪೀಡ್ ಬೇಕಲ್ಲ ಅಷ್ಟು ಸ್ಪೀಡ್ ಈ ಕಡೆ ದೊಡ್ಡಕ್ಕೆ ಹಾಕೋದು ಬರ್ರಿ, ಕಮ್ಮಿ ಸ್ಪೀಡ್ ಬೇಕಂದ್ರೆ ಆ ಕಡೆ ಸ್ಲೋ ಹಾಕೋದು ಬರ್ರಿ. ನೆಕ್ಸ್ಟ್ ಆದ ತಕ್ಷಣ ಏನೈತಲ್ಲ ಇಲ್ಲಿ ನಿಮಗೆ ಇದು ಕಚಡ ಬರುತ್ತೆ, ದಮ್ ಕಡ್ಡಿ ಬರುತ್ತೆ. ಇದ್ರಾಗ ದಮ್ ಕಡ್ಡಿನ ಹೊಳೆ ರಿಟರ್ನ್ ಪೈಪಿಗೆ ಬಿಟ್ರಿ ಅಂದ್ರೆ ಹೊಳೆ ಗಾಡಿಗೆ ಲೋಡ್ ಆಗುತ್ತೆ. ಹೊಳೆ ಬಿಡಕ್ಕೆ ಹೋಗ್ಬೇಡ್ರಿ. ಅದ್ರ ಕಾಳ ಕಚಡ ಬರಲ್ಲ, ದಮ್ ಕಡ್ಡಿ ಬರುತ್ತೆ. ಅದಕ್ಕೆ ಏನು ಮಾಡಿರಿ ಎರಡು ಲೂಸ್ ಮಾಡಿ ಇದನ್ನು ಹೊರಗಡೆ ಬಿಟ್ರೆ ಇದು ಹೊರಗಡೆ ಬೀಳುತ್ತೆ. ನೆಕ್ಸ್ಟ್ ಇಲ್ಲಿ ಏನದಾವಲ್ಲ ಒಳಗಡೆ ನಿಮಗೆ ಪಿರಿಕಿದಾವೆ, ಅವು ಇದು ಆಡಿಸ್ತಾವೆ. ಅದ್ರದ್ದೇನು ನಿಮ್ಗೆ ಅವಶ್ಯಕತೆ ಇಲ್ಲ ಮಾಡೋದು. ನೆಕ್ಸ್ಟ್ ಇಲ್ಲಿ ಇದು ಸ್ಪೀಡ್ ಕಟ್ರದು 1 2 3 ಸ್ಪೀಡ್ ಅದಾವೆ. ನೀವು ಎಷ್ಟು ಸ್ಪೀಡ್ ಟೋಕರಿ ತೊಗೋತಿರಲ್ಲ ಒಳಗಡೆ ಅದ ಮಾಲ್ ತೊಗೊಳ್ಳೋದು, ಅದು ನಿಮ್ಗೆ ಎಷ್ಟು ಸ್ಪೀಡ್ ಬೇಕಲ್ಲ ಆಚೆ ಕಡೆ ನೀವು ಈಗ ಸ್ಪೀಡ್ ಐತಿ ಈ ಕಡೆ ದೊಡ್ಡ ಪುಲಿಗೆ ಹಾಕೋಬೇಕು, ಸ್ಲೋ ಆಗುತ್ತೆ. ಮಡಿ ಹಾಕಿದ್ರೆ ಮೀಡಿಯಮ್. ಇದು ನಿಮಗೆ ಚೇಂಜ್ ಸಿಸ್ಟಮ್ ಐತಿ. ಇದ್ರಾಗ ಏನು ನಿಮಗೆ ಪ್ರಾಬ್ಲಮ್ ಬರಲ್ಲ. ಯಾಕಂದ್ರೆ ಪೈಲೆ ಬೆಲ್ಟ್ಗಳು ಹರಿತಿದ್ದು ಅಂತ ಹೇಳಿ ಕಂಪ್ನಿ ಚೇಂಜ್ ಸಿಸ್ಟಮ್ ಮಾಡ್ಕೊಂಡ್ರೆ ಅದನ್ನು ಹಿಂದ್ಗಡೆ ಜಗ್ಗು ಸಿಸ್ಟಮ್ ಮಾಡ್ಯಾರ ಅಂತಕ್ಕೆ ಇನ್ನೂ ನಿಮ್ಗೆ ಆರಾಮಿರುತ್ತೆ. ಇಲ್ಲಿ ಟೋಕರಿ ಒಳಗೆ ನಿಮಗೆ 1 2 3 ಚೇಂಜಿಂಗ್ ಸಿಸ್ಟಮ್ ಕೊಟ್ಟಾರೆ. ಇದೇನು ರೋಡ್ ಐತಲ್ಲ ಜಂಪಿಂಗ್ ರೋಡ್ ಐತಿದ. ನೀವು ಮಾಲ್ ಹೆಚ್ಚು ಹಾಕಿದ್ರೆ ಮೇಲ್ಗಡೆ ಬರುತ್ತಾ, ಮಾಲ್ ಇಲ್ಲ ಅಂದರೆ ಕೆಳಗಡೆ ಬರುತ್ತಾ. ಇದು ರೂಟಿವೇಟರ್ದು ಏನೈತಲ್ಲ ಇದು ರಿವರ್ಸ್ ಗಿರ ಇದು. ಇದನ್ನು ನೀವು ಈ ಕಡೆ ಜಗ್ಗಿದ್ರೆ ಇದು ಟೋಕರಿ ಮುಂದ್ಗಡೆ ತಿರುಗೋದು, ರಿವರ್ಸ್ ತಿರುಗುತ್ತೆ. ಏನಾರು ಶೀಕ್ರ ಮಾಡಿದ್ರೆ ನೀವು ರಿವರ್ಸ್ ತೊಗೋಬೋದು. ಇದ್ರಾಗ ಹೈ ಗೇರು ಒಂದು ಲೋ ಗೇರ್ನೂ ಐತಿ. ಅದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದು ನಿಮಗೆ ಸಪ್ರೇಟ್ ವಿಡಿಯೋದಾಗ ಕಳಿಸಿರ್ತೇನೆ. ಅಲ್ಲಿ ನಿಮ್ಮದು ಮಿಷನ್ ಈ ಥರ ಹಿಂದ್ಗಡೆ ತಿರುಗೋದು ಸ್ಲೋ ಇತ್ತು, ಮುಂದ್ಗಡೆ ಸ್ಪೀಡ್ ಇತ್ತಂದರೆ ಅದು ಹೈ ಗೇರ್ ಐತೆ ಅಂದಂಗೆ. ಅವ್ರು ಮುಂದ್ಗಡೆ ಮಾಲ್ ತೊಗೊಳ್ಳೋ ಸ್ಲೋ ಐತಿ, ರಿವರ್ಸ್ ಸ್ಪೀಡ್ ಐತೆ ಅಂದರೆ ಅದು ಲೋ ಗೇರ್ ಐತೆ ಅಂದಂಗೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ರಿ ಯಾವುದೈತೆ ಅನ್ನೋದು. ಮೇಲ್ಗಡೆದಂತೂ ನಿಮ್ಮ ಕಡೆ ಇದ್ದೇ ಇರುತ್ತೆ. ಎಲ್ಲ ಮಿಷನ್ ನಾರ್ಮಲ್ ಇವು. ಇದು ನೀವು ಈ ಥರ ಲೋಡ್ ಆಯ್ತಂದ್ರೆ ಅದು ತಾನೇ ಕೆಳಗೆ ಮಾಲ್ ಬಿದ್ದು ಇಲ್ಲಿ ಬಿದ್ದು ಹೋಗುತ್ತೆ. ನೆಕ್ಸ್ಟ್ ಅದೇ ಥರ ನೀವು ಈ ಬೆಲ್ಟ್ ಬರ್ತೀರಾ, ಇದು ಕಟ್ರದಲ್ಲಿ ಬೆಲ್ಟ್. ಇಲ್ಲಿ ಮೇಲ್ಗಡೆ ಕಟ್ರ ಇರುತ್ತಲ್ಲ ಅದ್ರ ಸ್ಪೀಡ್ ಸ್ಲೋ ಮಾಡೋಕೆ. ಇದು ಮೀಡಿಯಮ್ ಸ್ಲೋ ಐತಿ. ಈಗ ಇದ್ರ ನೀವು ಇನ್ನೂ ಸ್ಪೀಡ್ ಮಾಡ್ಬೇಕಾದ್ರೆ ಈಚೆ ಕಡೆ ಪುಲಿಗೆ ಹಾಕೋರಿ, ಒಳಗಡೆ ಕಟ್ರ ತಿರ್ಗೋದನ್ನು ಸ್ಪೀಡ್ ಮಾಡೋಕ್ಕೆ. ಇಲ್ಲ ಅಂದರೆ ಸ್ಲೋಕ್ ಹಾಕೊಳ್ರಿ. ಈಚೆ ಕಡೆ ಸಣ್ಣ ಬೆಳೆಗಳು ಸಣ್ಣ ಧಾನ್ಯಗಳು ಇರ್ತಲ್ಲ ಅವ್ನು ಈಚೆ ಕಡೆ ಹಾಕೋಬೇಕು. ಅದೇ ಥರನಾಗಿ ನಮ್ಮಲ್ಲಿ ಈಗ ಮಿಷಿನ್ಕ ಒಳಗಡೆ ಫುಲ್ ಕಟ್ರ ಇರ್ತೈತಿ, ಅದನ್ನು ಅರ್ಧ ಬಂದ್ ಮಾಡೋಕ್ಕೆ ಈ ಥರ ಸಿಸ್ಟಮ್ ಕೊಟ್ಟಿದ್ದಾರೆ. ಇದನ್ನು ಈ ಥರ ಮಾಡಿದರೆ ನೀವು ಬಂದ್ ಆಗುತ್ತೆ. ಎಷ್ಟು ಬಂದ್ ಮಾಡಬೇಕಲ್ಲ ಅದನ್ನು ಮೇಲ್ಗಡೆ ತೆಳಗಡೆ ಮಾಡ್ಕೊಂಡು ಬಂದ್ ಮಾಡ್ಕೋಬೋದು. ಇದು ಒಂದು ಸೈಡ್ ಆಯಿತು. ಇನ್ನೊಂದು ಸೈಡ್ ಕೊಟ್ಟಿದ್ದಾರೆ ಅದೇ ಥರ ಇಲ್ಲಿ. ಇದು ಅದೇ ತೆಳಗಡೆ ಕಟ್ರಗಳನ್ನು ಬಂದ್ ಮಾಡೋಕ್ಕೆ ಈ ಥರ. ಆನಂತರ ಈಗ ಪೈಲೆ ಹಳೆ ಮಾಡಲ್ದಲ್ಲಿ ಏನಿತ್ತು, ಪೈಲೆ ಇಲ್ಲಿ ಕಟ್ರಗಳ ಮೇಲೆ ತೆಳಗ ಬ್ಲೆಡಿಂಗ್ ಮಾಡೋಕ್ಕೆ ನಟ್ ಬೋಲ್ಟ್ ಕೊಟ್ಟಿರ್ತಿದ್ರು. ಆ ನಟ್ ಬೋಲ್ಟ್ ಬಿಗಿದ್ರೆ ಕಟ್ರ್ ಮೇಲ್ಗಡೆ ಹೋಗ್ತಿತ್ತು, ಬ್ಲೆಡಿಗೆ ಸಮೀಪ ಆಗ್ತಿತ್ತು. ಈಗ ಆ ಥರ ಇಲ್ಲ, ಸಿಸ್ಟಮ್ ಈ ಥರ ಇದೆ. ಇದನ್ನು ನೀವು ತೆಳಗಡೆ ಒತ್ತಿದ್ರೆ ಈ ಹ್ಯಾಂಡಲನ್ನು ತೆಳಗಡೆ ಒತ್ತಿ ಆ ನಟ್ ಟೈಟ್ ಮಾಡಿದರೆ ಕಟ್ರ್ ತಾನಾಗಿ ಮ್ಯಾಗ ಬರುತ್ತೆ. ಇಲ್ಲ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೇಲ್ಗಡೆ ಬಿಡಬೇಕು. ಈಗ ಮ್ಯಾಗ ಬಿಟ್ಟಿದ್ರಲ್ಲ ಅದು ಪೂರ ಕಟ್ರ್ ತೆಳಗಡೆ ಇದೆ. ಇದೇ ಥರ ಈ ನಟ ನೀವು ತೆಳಕ್ಕೆ ಮಾಡ್ಕೊತ ಬಂದರೆ ಅದು ಕಟ್ರ್ ಮೇಲ್ಗಡೆ ಬರುತ್ತೆ. ನೆಕ್ಸ್ಟ್ ಏನೈತಲ್ಲ ಅದು ನಟ್ ಬೋಲ್ಟು, ಅದನ್ನು ಉಚ್ಚಿ ಡ್ರಮ್ ಉಚ್ಚಬೇಕಾದ್ರೆ ನೀವು ಆ ನಟ್ ಬೋಲ್ಟ್ ಎರಡನ್ನು ಇದನ್ನು ಉಚ್ಚಬೇಕು. ಇದೇ ಥರ ಅಲ್ಲೊಂದು ಇತ್ತು ಅದನ್ನು ಉಚ್ಚಬೇಕು. ಅಂದರೆ ಹ್ಯಾಂಡಲ್ ಎತ್ತಬೇಕು. ಕಟ್ರ್ ತೆಗಿಬೇಕಾದ್ರೆ ಈ ಲಾಕನ್ನು ಓಪನ್ ಮಾಡ್ಬೇಕು. ಇವತ್ತರ ನೀವು ಜಗ್ಬೇಕು. ಇದನ್ನು ಹಿಂಗೆ ಮಾಡಿ ಜಗ್ಗಿರೆ ಕಟ್ರ್ ಓಪನ್ ಆಗುತ್ತೆ ಒಳಗಡೆ. ನೆಕ್ಸ್ಟ್ ಇದೇನೈತಲ್ಲ ನಿಮಗೆ ಗೇರ್ ಆಯಿಲ್ ಹಾಕೋಕ್ಕೆ ಹೊರಗೆ ಆಪ್ಷನ್ ಇಟ್ಟಿದ್ದಾರೆ. ನೆಕ್ಸ್ಟ್ ಈ ಫ್ಯಾನ್ ಏನೈತಲ್ಲ ನೀವು ಹವಾ ಸ್ಪೀಡು ಸ್ಲೋ ಮಾಡ್ಕೋಬೋದು. ಭಾಳ ಸ್ಪೀಡ್ ಮಾಡಿದರೆ ಆಚೆ ಕಡೆ ಕಾಳು ಹೋಗಿ ಬೀಳ್ತಾವ ಅನ್ನೋ ಕಾರಣಕ್ಕೆ ನೀವು ಸ್ಲೋ ಸ್ಪೀಡ್ ಮಾಡ್ಕೋಬೋದು. ಇದೇನೈತಲ್ಲ ಮೇಲೆ ಕೆಳಗಡೆ ಹವಾ ಮಾಡೋದಕ್ಕೆ. ಇದರಲ್ಲಿ ನಿಮಗೆ ಎಲಿವೇಟ್ರ್ ಟ್ರಾಲಿ ಬೀಳೋಕಿರುತ್ತೆ, ಚೀಲ ಹಾಕೋಕಿರುತ್ತೆ, ಬುಟ್ಟಿ ಹಾಕೋಕಿರುತ್ತೆ. ನೋಡಿರಲ್ಲ ರೈತ ಬಂದವರು. ಇದೇ ಥರನಾಗಿ ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ರೂ ಈಗ ಮೇಲ್ಕಂಡ 2 ನಂಬರ್ಗಳಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೋದು. ರೈತ ಬಂದವರೇ, ನಿಮಗೆ ಸೀಸನ್ದಲ್ಲಿ ಒಂದು ಸ್ವಲ್ಪ ಬುಕ್ಕಿಂಗ್ ನಡೀತವೆ. ನೀವು ಆದಷ್ಟು ಮಟ್ಟಿಗೆ ಸೀಸನ್ ಬರೋದಕ್ಕೆ ಮಾಡಲ್ಲೇ ಒಂದು ಸ್ವಲ್ಪ ಬುಕ್ಕಿಂಗ್ ಮಾಡ್ಕೊಂಡು ಮಿಷಿನ್ ತೊಗೊಂಡವ್ರಿ. ಯಾಕಂದರೆ ಹೆಚ್ಚಾನಿತ ನಿಮಗೆ ಡಿಸ್ಕೌಂಟು ಆ ಟೈಮ್ದಲ್ಲಿ ಕೊಡ್ತೀನಿ. ನೀವು ಸೀಸನ್ದಲ್ಲಿ ಮೇನ್ ಬಂದರೆ ಏನಾಗುತ್ತೆ, ಬುಕ್ಕಿಂಗು ಜಾಸ್ತಿ ಆಗಿಬಿಟ್ಟಿರ್ತವೆ. ನಿಮ್ಮ ಸೀಸನ್ ಸ್ಟಾರ್ಟ್ ಇರುತ್ತೆ. ನೀವು ದಿನ ಸರ್ ಒಂದು ದಿವ್ಸದಲ್ಲಿ ನಾವು 5-6 ಸಾವಿರ ರೂಪಾಯಿ ಗಟ್ಟಲೆ ತೆಗಿತಿದ್ದೀವಿ, ನುಕ್ಸಾನ್ ಆಗುತ್ತೆ ಅಂತ ಅಂತೀರ. ಅದು ನನಗೂ ಗೊತ್ತು. ಆದಷ್ಟು ಮಟ್ಟಿಗೆ ಎಲ್ಲರಿಗೆ ಕವರ್ ಆಗುವಂಗೆ ನಾನು ಸ್ಟಾಕ್ ಇಟ್ಟಿದ್ದೀನಿ. ಆದರೆ ಏನಾಗುತ್ತೆ, ಒಂದೊಂದು ಸಲ ಸೀಸನ್ ಯಾರಿಗೂ ಗೊತ್ತಿರಲ್ಲ, ಜಾಸ್ತಿ ಬಂದಿರ್ತಾರೆ. ಆ ಥರನಾಗಿ ಒಂದು ಸ್ವಲ್ಪ ಆದಷ್ಟು ಮಟ್ಟಿಗೆ ಜಲ್ದಿ ಸಿಗುತ್ತೆ. ನೋಡಿದ್ರೆ ಎಲ್ಲ ರೈತ ಬಾಂಧವರು ಏನೇ ಪ್ರಾಬ್ಲಮ್ ಇದ್ರೂ ಪಂಜಾಬ್ನಿಂದ ಮೇಸ್ತ್ರಿಗಳು ನನ್ನ ಹತ್ರ ಬರ್ತಾರೆ. ಯಾವ ಟೆನ್ಷನ್ ಇಲ್ಲ. ಕರ್ನಾಟಕದಲ್ಲಿ ಮಾಡಿದರೆ ನಮ್ಮ ಮೇಸ್ತ್ರಿಗಳು ಲೋಕಲ್ ಮಾಡ್ತಾರೆ ಅಂತ ಮೇನ್ ಪಾರ್ಟ್ ಬರೋಂಗಿಲ್ಲ. ಬಂದರೆ ಪಂಜಾಬ್ದಿಂದ ಡೈರೆಕ್ಟ್ ಕಂಪ್ನಿಯವ್ರು ಬಂದು ನಿಮ್ಮ ಫೀಲ್ಡ್ನಲ್ಲಿ ಮಾಡಿಕೊಡ್ತಾರೆ. ಅದೇ ಥರನಾಗಿ ಕಂಪ್ನಿದ ನೀವು ಒಂದು ಕಂಬೋ ಮಿಷಿನ್ ನೋಡಿದ್ರಿ, ಆ ಕಂಬೋ ಮಾಡಲ್ದಲ್ಲಿ ನಿಮಗೆ ಗೊತ್ತಿದೆ, ಅದರಲ್ಲಿ ಹೈ ಸ್ಪೀಡ್ ಲೋ ಸ್ಪೀಡ್ ಆಪ್ಷನ್ ಇದೆ. ಅದು ಹಸಿ ಮಾಲ್ ಹೊಡೆಯೋಕ್ಕೆ ಭಾಳ ಫೇಮಸ್ಸು. ನಿಮ್ಮಲ್ಲಿ ಯಾರು ಸೋಯಾಬೀನ್ ಆಗಲಿ ಈ ಥರ ಉರ್ದು ದಾಲು ಈ ಥರ ಮಾಡಲ್ಗಳನ್ನು ಹೆಚ್ಚು ಉಪಯೋಗಿಸ್ತಿದ್ರೆ ಅಂಥವ್ರಿಗೆ ಏನೈತಲ್ಲ ಈ ಮಾಡಲು ಸರಿಯಾಗಿರುತ್ತೆ. ನೋಡಿರಿ, ಇದರ ಒಂದು ನಿಮ್ಗೆ ಒಂದು 4-5 ವಿಡಿಯೋಗಳನ್ನು ಶೋ ಮಾಡ್ತೀನಿ.
ಇದು ಸೋಯಾಬೀನ್ ಹೊಡಿತಾ ಇದ್ದಾರೆ ಹಸಿದು. ಇದು ಸೇಮ್ ಹೆವಿ ಮಾಡಲ್ ಇರುತ್ತೆ. ಅದೇ ಥರನಾಗಿ ಇದರಲ್ಲಿ ಗಿನ್ಸಿಂಗು ಕಲರ್ ಹಾಗೆ ಬಿಕೆಟಿ ಟೈರ್ ಈ ಥರನೂ ಎ ಟು ಜಡ್ ಯಾವುದೇ ಮಿಷಿನ್ ಇರಲಿ ನಮ್ಮ ದಸ್ಮೇಶ್ ರುಸ್ತಮ್ ಪ್ರೆಸಲ್ಲಿ ಏನಿರುತ್ತಲ್ಲ ಹೈ ಕ್ವಾಲಿಟಿ ಮಿಷಿನ್ ಹಾಗೂ ಪೇಂಟಿಂಗು. ಈಗೇನೋ ಈ ಸಲ ಪೇಂಟಿಂಗ್ ಹೊಡೆದ್ರೆ ಮುಂದಿನ ಸಲ ಹಾಳಾಗ್ತೈತೆ ಅನ್ನಂಗಿಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಕಂಪ್ನಿ. ನೀವು ಮಳೆಯಲ್ಲಿ ನಿಂದ್ರಿಸಿನೂ ಪೇಂಟು ಖರಾಬ್ ಆಗಲ್ಲ, ಆ ಥರ ಇವ್ರದ್ದು ಪೇಂಟಿಂಗ್ ಇದೆ. ನೀವು ಬೇಕಂದರೆ ಫಸ್ಟ್ ಒಮ್ಮೆ ಬಂದು ನೋಡ್ಕೊಂಡು ಮುಂದೆ ಏನೈತಲ್ಲ ನಿಮ್ಗೆ ಇಷ್ಟವಾದರೆ ವ್ಯವಹಾರ ಮಾಡ್ಬೋದು. ಇದು ಶೇಂಗಾನು ಹೊಡಿತೆ ಕಂಬೋದಲ್ಲಿ. ಇದು ಹಸಿ ಶೇಂಗಾದಲ್ಲಿ ಸ್ವಲ್ಪ ಚಿಲಿಟಿ ಜಾಸ್ತಿ ಇರುತ್ತೆ. ಒಣಗಿದ ಶೇಂಗಾ ಬಂದರೆ ಏನಾಗುತ್ತೆ, ಒಂದು ಸ್ವಲ್ಪ ಕಡ್ಡಿ ಕಸರ ಬರ್ತಿತ್ತು. ಆ ಕಡ್ಡಿನೂ ಬರಲ್ದಂಗೆ ಈ ಸಲ ಏನಿದೆ ಅಲ್ಲ ಹೊಸ ಮಿಷಿನ್ದಲ್ಲಿ ಚಾಣ್ಗಿ ಸೆಟ್ಟಿಂಗ್ನಲ್ಲಿ ಇತ್ತು. ಆ ಚಾಣ್ಗಿ ಸೆಟ್ಟಿಂಗನ್ನು ಹೆಚ್ಚಾಗಿ ಮತ್ತು ಫೆಸಿಲಿಟಿ ಮಾಡಿ ಕಂಪ್ನಿಯವರು ನಿಮ್ಗೆ ಅದನ್ನು ಸರಿಪಡಿಸಿಕೊಟ್ಟಿದ್ದಾರೆ. ಅದೇ ಥರನ ಅದರಲ್ಲಿ ನೀವು ಬರೀ ಹಸಿದಷ್ಟೇ ಅಂತಲ್ಲ, ಕಡಲೆನೂ ಹೊಡಿಬೋದು, ತೊಗರಿನೂ ಹೊಡಿಬೋದು, ಭತ್ತ, ರಾಗಿ, ಗೋಧಿ ಎಲ್ಲ ಥರ ಹೊಡಿಬೋದು. ಆದರೆ ಒಂದು ನಿಮ್ಮ ರೈತ ಬಂದವರಲ್ಲಿ ನೆನಪಿರಲಿ, ಯಾಕಂದರೆ ಮೆಕ್ಕೆಜೋಳ ಮಲ್ಟಿ ಕ್ರಾಪ್ನಲ್ಲಿ ನಿಧಾನ ಆಗುತ್ತೆ. ಯಾರೋ ನಿಮ್ಗೆ ಹೇಳಲ್ಲ, ಡೀಲರ್ಗಳು ಹೇಳ್ತಾರೆ ಇದರಲ್ಲಿ ಮಲ್ಟಿ ಕ್ರಾಪ್ ಬರುತ್ತೆ ಹೋಗ್ರಿ ಅಂತೇಳಿ. ಆದರೆ ಮೆಕ್ಕೆಜೋಳ ನಿಧಾನ ಆಗುತ್ತೆ, ಬರುತ್ತೆ. ನಮ್ಮ ಕಡೆ ಎಲ್ಲ ವಿಡಿಯೋಗಳನ್ನ ಕಳಿಸ್ಕೊಡ್ತೀನಿ. ಆದರೆ ಸ್ಪೆಷಲ್ ಏನು ಮೆಕ್ಕೆಜೋಳ ಹೊಡಿತಲ್ಲ ಅಷ್ಟು ಸ್ಪೀಡು ಈ ಮಾಡಲ್ನಲ್ಲಿ ಬರೋದಿಲ್ಲ. ಮೆಕ್ಕೆಜೋಳ ಬಿಟ್ಟು ಈ ಪ್ರತಿಯೊಂದು ರಾಶಿಗಳನ್ನು ತೆಗಿಬೋದು. ಈ ಮಿಷನ್ಗಳನ್ನು ನೀವು ರೈತ ಬಾಂಧವರು ನೋಡಬೇಕಂದ್ರೆ ಅಲ್ಲಲ್ಲಿಗೆ ಕಸ್ಟಮರ್ಗಳಿದ್ದಾರೆ. ಕೊಟ್ಟಂಥ ಕಸ್ಟಮರ್ಗಳಂತ ನಂಬರ್ ಕೊಡ್ತೀನಿ, ಅವರಲ್ಲಿ ಹೋಗಿ ಮಿಷನ್ ನೋಡ್ಕೊಳ್ರಿ. ಅದೇ ಥರ ನಿಮ್ಗೆ ಇಷ್ಟವಾದರೆ ಬುಕ್ ಮಾಡಿರಿ, ತೊಗೊಂಡು ಹೋಗ್ಬೋದು. ಆದರೆ ರೇಟ್ನಲ್ಲಿ ಏನೈತಲ್ಲ, ಪ್ರತಿಯೊಂದು ಮಿಷನ್ನಿಂದ 10 ರಿಂದ 15 ಸಾವಿರ ರೂಪಾಯಿ ರೇಟು ಜಾಸ್ತಿ ಇದೆ. ಯಾಕಂದರೆ ಅಷ್ಟು ವೇಟ್ ಇದೆ ಈ ಮಿಷಿನು. ಅದರಲ್ಲಿ ಆ ಥರ ಫೆಸಿಲಿಟಿ ಹೊಸ ಫೆಸಿಲಿಟಿ ಇವೆ. ಆದರೆ ಹೈ ಕ್ವಾಲಿಟಿ ಬೇರಿಂಗ್ ಯೂಸ್ ಮಾಡಿದ್ದಾರೆ. ರೈತ ಬಾಂಧವರು ನಜ್ದೀಕಿದ್ರೆ ತಮ್ಮ ಟ್ರ್ಯಾಕ್ಟರ್ಗಳನ್ನು ತೊಗೊಂಡು ಹೋಗ್ಬೋದು. ದೂರ ಇರ್ತಕ್ಕಂಥ ರೈತ ಬಾಂಧವರು ಏನು ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ನನ್ನ ಕಡೆ ಎಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ. ಆ ಟ್ರಾನ್ಸ್ಪೋರ್ಟ್ ಚಾರ್ಜನ್ನು ನೀವು ಕೊಡಬೇಕಾಗುತ್ತೆ. ಈ ಥರ ನಿಮ್ಮ ಮನೆ ಬಾಗಿಲುಗಳು ತಲುಪಿಸುವ ವ್ಯವಸ್ಥೆ ನಮ್ಮ ಕಡೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ 2 ನಂಬರ್ಗಳಿಗೆ ಕರೆ ಮಾಡಿ. ಧನ್ಯವಾದ.